ನೆಕ್ಸ್ಟ್ ಚಾಪ್ಟರು ಕೆಲಸವನ್ನು ಪ್ರೀತಿಸುವುದು ಅಂತ. ಏನಿದು ಅಂತ ನಾವು ಯಾವುದೇ ಕೆಲಸ ಮಾಡಿದ್ರೂ ಫಸ್ಟು ಅದನ್ನು ನಾವು ಇಷ್ಟಪಟ್ಟು ಮಾಡಿದ್ರಷ್ಟೇ ಅದು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗುತ್ತೆ ಅಂತ. ಕೆಲಸ ಸಹೋದ್ಯೋಗಿಗಳು ಇಲ್ಲವೇ ಕಚೇರಿ ವಾತಾವರಣದ ಬಗ್ಗೆ ಟೀಕೆ ಸರಿಯಲ್ಲ. ಮಾಡುವ ಕೆಲಸದಲ್ಲಿ ಆಸಕ್ತಿ ತಾಧ್ಯಾತ್ಮದಿಂದ ಬೆಳವಣಿಗೆ ಸಾಧ್ಯ. ಬದುಕಲು ನಾವೆಲ್ಲ ಕೆಲಸ ಮಾಡಲೇಬೇಕು. ಕೆಲವರು ಹಣಕ್ಕಾಗಿ, ಇನ್ನು ಕೆಲವರು ಸಂತೋಷಕ್ಕಾಗಿ, ಇನ್ನುಳಿದವರು ಎರಡಕ್ಕಾಗಿಯೂ ಕೆಲಸ ಮಾಡುತ್ತಾರೆ. ಮಿತಿಮೀರಿದ ಕೆಲಸ ಸಮರ್ಥನೀಯವಲ್ಲ. ವ್ಯಕ್ತಿಯ ಸಾಮರ್ಥ್ಯ ಎಷ್ಟೇ ಇರಲಿ, ಯಂತ್ರದಂತೆ ನಿರಂತರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಯಂತ್ರಕ್ಕೆ ಕೂಡ ವಿಶ್ರಾಂತಿ ಅಗತ್ಯವಿದೆ. ಕೆಲಸಕ್ಕೆ ಬೇಕಾದ ಕೌಶಲ್ಯವನ್ನು ವ್ಯಕ್ತಿ ಹೊಂದಿದ್ದರೆ ಕ್ಷಮತೆ ಹೆಚ್ಚುತ್ತದೆ. ಅಂದರೆ ಸ್ಕಿಲ್ಸ್ನ ಚೆನ್ನಾಗಿ ಇಟ್ಕೊಂಡ್ರೆ ಅದು ಎಫೆಕ್ಟಿವಾಗಿ ಕೆಲಸ ಮಾಡುತ್ತೆ ಅಂತ. ಕ್ಷಮತೆ ಹೆಚ್ಚುತ್ತದೆ. ಕೌಶಲ ಸಿದ್ಧತೆ ಇಲ್ಲದಿದ್ದರೆ ಕ್ಷಮತೆ ಕಡಿಮೆ ಆಗುತ್ತದೆ. ಕೆಲಸವನ್ನು ಆಯ್ದುಕೊಳ್ಳುವಾಗ ನಿಮ್ಮ ಕೌಶಲ ಸಾಮರ್ಥ್ಯದ ಬಗ್ಗೆ ಅರಿವು ಇರಬೇಕು. ಹೆಚ್ಚು ಸಂಬಳ ಬರುತ್ತದೆ ಎಂದು ಲಾಭದಾಯಕ ಹುದ್ದೆ ಕೆಲಸವನ್ನು ಆಯ್ದುಕೊಳ್ಳುವವರಿದ್ದಾರೆ. ಆದರೆ ತಮಗೆ ಅಗತ್ಯ ಕೌಶಲ ಸಾಮರ್ಥ್ಯ ಇದೆಯೇ ಎಂಬುದನ್ನು ಪರಿಗಣಿಸುವುದಿಲ್ಲ. ಅಗತ್ಯ ಸಿದ್ಧತೆ ಇಲ್ಲದೆ ಯಶಸ್ಸು ಲಭಿಸದು ಎಂಬುದನ್ನು ಮರೆಯಬಾರದು. ರಾಜೇಶ್ಗೆ ಒಂದು ಎಕ್ಸಾಂಪಲ್ ಹೇಳ್ತಿದ್ದಾರೆ. ದೊಡ್ಡ ವ್ಯಾಪಾರಿ ಆಗಬೇಕೆಂಬ ಆಸೆ. ಯಾರಿಗಿರೋದಿಲ್ಲ ತಾನೇ ದೊಡ್ಡ ವ್ಯಾಪಾರಿ ಆಗಬೇಕಂತ. ಬಟ್ ಅವನೇನು ಮಾಡ್ತಾನೆ, ಭಾರಿ ಬಂಡವಾಳ ಹೂಡಿ ವಾಹನ ಬಿಡಿ ಭಾಗಗಳ ಮಳಿಗೆ ತೆರೆದ್ರು. ಸ್ಪೇರ್ ಪಾರ್ಟ್ಸ್ದು ತೆಗೆದ್ರು, ವಾಹನಗಳದ್ದು. ಅಗತ್ಯ ತರಬೇತಿ ಮಾರಾಟ ಕೌಶಲ್ಯ ಇಲ್ಲದ ಕಾರಣ ಭಾರೀ ನಷ್ಟ ಅನುಭವಿಸಬೇಕಾಗಿ ಬಂದಿತು. ಉದ್ಯೋಗ ವೃತ್ತಿಯ ಆಯ್ಕೆಗೆ ಮುನ್ನ ಹಲವು ಅಂಶಗಳನ್ನು ಪರಿಗಣಿಸಬೇಕು. ಆಯ್ಕೆ ಮಾಡಿಕೊಂಡ ಬಳಿಕ ಅದಕ್ಕೆ ಅಂಟಿಕೊಳ್ಳಬೇಕು. ಕೆಲವರು ಕೆಲಸದ ಬಗ್ಗೆ ಬಹುಬೇಗ ಆಸಕ್ತಿ ಕಳೆದುಕೊಳ್ಳುತ್ತಾರೆ, ಬದಲಿಸಲು ಮುಂದಾಗುತ್ತಾರೆ. ಇದು ಸರಿಯಲ್ಲ. ವೃತ್ತಿಯೊಂದರಲ್ಲಿ ಯಶಸ್ಸು ಸಾಧಿಸಲು ಶ್ರಮ ಅನುಭವ ಬೇಕಾಗುತ್ತದೆ. ನಿರಂತರವಾಗಿ ಉದ್ಯೋಗ ಬದಲಿಸುವುದರಿಂದ ಅನುಭವ ಗಳಿಕೆ ಸಾಧ್ಯವಿಲ್ಲ. ಇದರಿಂದ ಎಲ್ಲ ಕೆಲಸಗಳ ಬಗ್ಗೆ ನಿಮಗೆ ಪ್ರಾಥಮಿಕ ಜ್ಞಾನ ಸಿಗಬಹುದಷ್ಟೇ. ಪರಿಣತಿ ತಜ್ಞತೆ ಮುಖ್ಯವಾಗಿರುವ ಕಾಲದಲ್ಲಿ ಯಾವ ವಿಷಯದಲ್ಲೂ ಆಳವಾದ ಜ್ಞಾನ ಇಲ್ಲದವರು ಯಶಸ್ಸು ಗಳಿಸುವುದು ಕಷ್ಟ. ಕೆಲಸವನ್ನು ಪ್ರೀತಿಸಿ, ಖಂಡಿಸಬೇಡಿ. ನಿಮ್ಮ ಬುದ್ಧಿಶಕ್ತಿ ತೋರಿಸಲು, ಮಹತ್ವಾಕಾಂಕ್ಷೆಯನ್ನು ಸಾಧಿಸಲು ಕೆಲಸ ಸೂಕ್ತ ಏಣಿ. ವಿಜ್ಞಾನಿಗಳು, ಕಲಾವಿದರು, ಸಮಾಜ ಸುಧಾರಕರ ಬದುಕು ಇದಕ್ಕೆ ಉದಾಹರಣೆ. ಮೇಡಮ್ ಕ್ಯೂರಿ ಪೋಲೆಂಡ್ನಲ್ಲಿ ಜನಿಸಿದ ಕಾಲದಲ್ಲಿ ಹೆಣ್ಣು ಮಕ್ಕಳು ವಿಜ್ಞಾನವನ್ನು ವ್ಯಾಸಂಗ ಮಾಡಲು ಅವಕಾಶವೇ ಇರಲಿಲ್ಲ. ಗ್ರಾಕೋ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಬಯಸಿದಾಗ ಮೇರಿಗೆ ಸಿಕ್ಕ ಉತ್ತರ, ವಿಜ್ಞಾನ ಹೆಣ್ಣು ಮಕ್ಕಳಿಗೆ ಸೂಕ್ತವಲ್ಲ, ಬದಲಿಗೆ ಆಕೆಗೆ ಅಡುಗೆ ತರಗತಿಗೆ ಪ್ರವೇಶ ನೀಡುವುದಾಗಿ ಹೇಳಲಾಯಿತು. ಆಕೆ ಫ್ರಾನ್ಸ್ನ ಸೋರ್ಬನ್ ವಿಶ್ವವಿದ್ಯಾಲಯಕ್ಕೆ ಸೇರಿದರು. ಹಲವು ವರ್ಷಗಳ ಕಠಿಣ ಶ್ರಮದ ಬಳಿಕ ರೇಡಿಯಂ ಶೋಧಿಸಿ ನೊಬೆಲ್ ಪ್ರಶಸ್ತಿಗೆ ಪಾತ್ರಳಾದರು. ಆಕೆಯ ಯಶಸ್ಸಿಗೆ ಕಾರಣ ಕೆಲಸದ ಬಗ್ಗೆ ಇದ್ದ ಪ್ರೀತಿ ಹಾಗೂ ಅಡೆತಡೆಗಳಿಗೆ ಎದೆಗುಂದದೇ ಇದ್ದುದು. ರೊನಾಲ್ಡ್ ರಾಸ್ ಮಲೇರಿಯಾಕ್ಕೆ ಮದ್ದು ಕಂಡುಹಿಡಿಯದಿದ್ದರೆ ಜಗತ್ತು ಆ ರೋಗದಿಂದ ನರಳುತ್ತಲೇ ಇರಬೇಕಾಗುತ್ತಿತ್ತು. ಹಲವು ವರ್ಷ ಆತನ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿಲ್ಲ. ಕೊನೆಗೆ ಆತ ಔಷಧ ಕಂಡುಹಿಡಿದಾಗ ಅದಕ್ಕೆ ಗುರುತಿಸಲಾಗದಷ್ಟು ಸುಸ್ತಾಗಿದ್ದ. ಫ್ಲಾರೆನ್ಸ್ ನೈಟಿಂಗೇಲ್ಳ ಶ್ರದ್ಧೆಯಿಂದಾಗಿಯೇ ನರ್ಸಿಂಗ್ ಒಂದು ಶ್ರೇಷ್ಠ ವೃತ್ತಿಯಾಗಿ ಪರಿಣಮಿಸಿತು. ದೂರದ ಬೆಟ್ಟ ನುಣ್ಣಗೆ. ಏನಕ್ಕೆ ಈ ಥರ ಹೇಳ್ತಿದ್ದಾರೆ ಅಂದರೆ, ಕೆಲವರು ಬೇರೆಯವರ ವೃತ್ತಿಯನ್ನು ಹೊಗಳುತ್ತಾರೆ, ತಮ್ಮ ಕೆಲಸವನ್ನು ತೆಗಳುತ್ತಾರೆ. ಇದು ಸರಿಯಲ್ಲ. ರಾಕೇಶ್ ಭೌತಶಾಸ್ತ್ರದ ಉಪನ್ಯಾಸಕ. ಉತ್ತಮ ವ್ಯಕ್ತಿತ್ವ, ವಿಷಯ ಜ್ಞಾನವಿತ್ತು. ಉತ್ತಮ ಶಿಕ್ಷಕನಾಗುವ ಎಲ್ಲ ಅರ್ಹತೆ ಇದ್ದರೂ ಆತ ಹೆಚ್ಚಿನ ಹೆಸರು ಗಳಿಸಲಿಲ್ಲ. ಕಾರಣ ಆತನಿಗೆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ. ಏತಕ್ಕೆ ಈ ಕೆಲಸಕ್ಕೆ ಸೇರಿದೆನೋ ಎಂದು ಗೊಣಗಾಡುತ್ತಲೇ ಇರುವ ಆತ ಒಂದಲ್ಲ ಒಂದು ದಿನ ದೊಡ್ಡ ಕಂಪನಿಯೊಂದರ ಮ್ಯಾನೇಜರ್ ಆಗುತ್ತೇನೆ ಎಂಬ ಕನಸು ಕಾಣುತ್ತಿರುತ್ತಾನೆ. ಆತನ ಸಹೋದ್ಯೋಗಿ ರಮೇಶ್ ತದ್ವಿರುದ್ಧ. ಕೆಲಸಕ್ಕೆ ಸೇರಿದ ಕೆಲ ಕಾಲದಲ್ಲೇ ಉತ್ತಮ ಶಿಕ್ಷಕ ಎನಿಸಿಕೊಂಡಿದ್ದಾನೆ. ವಿದ್ಯಾರ್ಥಿಗಳು ಮಾತ್ರವಲ್ಲ, ಇತರ ಶಿಕ್ಷಕರು ಆತನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಕೆಲವೊಮ್ಮೆ ಎಷ್ಟೇ ಪ್ರಯತ್ನಪಟ್ಟರೂ ಮೇಲೆ ಬರಲು ಅವಕಾಶ ಸಿಗುವುದಿಲ್ಲ. ನೀವು ಅಂತಹ ಕೆಲಸದಲ್ಲಿದ್ದರೆ ಗೊಣಗುವುದರಲ್ಲಿ ಅರ್ಥವಿದೆ. ನಿಮ್ಮ ಯೋಗ್ಯತೆ, ಓದಿಗೆ ಸೂಕ್ತವಾದ ಅವಕಾಶ ಸಿಗಲಿಲ್ಲ ಎಂದ ತಕ್ಷಣ ಕೆಲಸವನ್ನೇ ಹಾಳುಗೆಡವಬಾರದು. ಅದು ಸರಿಯಲ್ಲ. ಇದರಿಂದ ನೀವು ಅಸಂತೋಷಿಗಳಾಗುತ್ತೀರಿ. ತಾಳ್ಮೆಯಿಂದ ಕಾಯ್ದು ಅವಕಾಶ ಸಿಕ್ಕ ಬಳಿಕ ಕೆಲಸ ತೊರೆಯಬೇಕು. ಕೆಲಸದ ವಾತಾವರಣ ಕೂಡ ಮುಖ್ಯ. ಕಚೇರಿಯಲ್ಲಿ ಉತ್ತಮ ಸೌಹಾರ್ದದ ವಾತಾವರಣವಿದ್ದರೆ ಕೆಲಸ ಸುಲಭವಾಗುತ್ತದೆ, ಉತ್ತಮ ಫಲಿತಾಂಶ ಬರುತ್ತದೆ. ಒಂದೊಮ್ಮೆ ವಾತಾವರಣ ಕೆಟ್ಟು ಹೋಗಿದ್ದರೆ ಕೆಲಸ ಬದಲಿಸಲು ಯತ್ನಿಸಬೇಕು. ಆದರೆ ಈ ಬಗ್ಗೆ ತೀರಾ ತಲೆ ಕೆಡಿಸಿಕೊಳ್ಳಬಾರದು. ಇದರಿಂದ ಎಲ್ಲಿ ಹೋದರೂ ನೀವು ಸಂತೋಷದಿಂದಿರಲು ಸಾಧ್ಯವಿಲ್ಲ. ಅಬ್ರಹಾಂ ಲಿಂಕನ್, ಗಾಂಧಿ, ನೆಹರು ಸೂಕ್ತ ವಾತಾವರಣಕ್ಕಾಗಿ ಕಾಯುತ್ತಾ ಕೂತಿದ್ದರೆ ತಮ್ಮ ಗುರಿ ಮುಟ್ಟುವುದು ಸಾಧ್ಯವಿರುತ್ತಿರಲಿಲ್ಲ.
ಇನ್ನೊಂದು ಮುಖ್ಯ ಅಂಶವೆಂದರೆ ಸಹೋದ್ಯೋಗಿಗಳ ಮುಂದೆ ಬಾಸನ್ನು ಖಂಡಿಸಬೇಡಿ. ನಿಮ್ಮ ಮಾತು ಬೇರೆಯವರ ಮೂಲಕ ಬಾಸ್ ಕಿವಿ ತಲುಪುತ್ತದೆ. ಆತನನ್ನು ಪೂಸಿ ಹೊಡೆಯಲೆಂದೇ ಕೆಲವರು ಇಂತಹ ಕೆಲಸ ಮಾಡುತ್ತಾರೆ. ಇದರಿಂದ ಸಂಬಂಧ ಹದಗೆಡುತ್ತದೆ. ನಿಮಗೆ ಸಾಮರ್ಥ್ಯ, ಬುದ್ಧಿವಂತಿಕೆ ಇದ್ದರೂ ಬಾಸ್ ನಿಮ್ಮ ವಿರುದ್ಧವಾಗಿದ್ದರೆ ಕೆಲಸದಲ್ಲಿ ಸಂತೋಷ ಸಿಗಲಾರದು. ಕೆಲವರು ತಮಗೆ ಸೂಕ್ತ ವೇತನ ಸಿಗುತ್ತಿಲ್ಲ ಎಂದು ಕೆಲಸದ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ತನ್ನಷ್ಟು ವಿದ್ಯಾರ್ಹತೆ, ಸಾಮರ್ಥ್ಯವುಳ್ಳವರಿಗೆ ಬೇರೆಡೆ ಹೆಚ್ಚು ವೇತನ ಸಿಗುತ್ತಿದೆ ಎಂಬುದು ಅವರ ದೂರು ಇರಬಹುದು. ಆದರೆ ಇದು ನೀವು ಆಯ್ದುಕೊಂಡ ವೃತ್ತಿ, ಕೌಶಲ, ಸಾಮರ್ಥ್ಯ, ವಿದ್ಯಾರ್ಹತೆ ಹೆಚ್ಚಿಸಿಕೊಳ್ಳುವ ಮೂಲಕ ಕೆಲಸದಲ್ಲಿ ಬಡ್ತಿ, ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ. ಉನ್ನತ ಹುದ್ದೆಯಲ್ಲಿ ಇದ್ದವರೆಲ್ಲ ಸಂತೋಷವಾಗಿರುತ್ತಾರೆ ಎಂಬುದನ್ನು ಖಾತ್ರಿಯೇನಿಲ್ಲ. ಅಂತಹ ಕೆಲಸ ಒತ್ತಡ, ಬಿಡುವಿನ ಕೊರತೆ, ಕುಟುಂಬದೊಡಗಿನ ಕಾಲ ಕಳೆಯಲು ಆಗದ ಸಂದಿಗ್ಧದಿಂದ ನೂರಾರು ತಲೆಬಿಸಿಗಳ ಜೊತೆಗೆ ಬರುತ್ತದೆ. ಸದಾ ಒಂದೇ ಕೆಲಸ ಮಾಡುತ್ತಿದ್ದರೆ ಏಕತಾನತೆ ಬರುವುದು ಸಹಜ. ಇದನ್ನು ತಪ್ಪಿಸಿಕೊಳ್ಳಲು ಉತ್ತಮ ಅಭಿರುಚಿ ಬೆಳೆಸಿಕೊಳ್ಳಬೇಕು. ಉತ್ತಮ ಹವ್ಯಾಸ ಇರುವಾತ ಏಕತಾನತೆಯಿಂದ ಹೊರಬರಬಹುದು. ಕೆಲಸದ ಒತ್ತಡ ಹಾಗೂ ಸುಸ್ತು ಕಡಿಮೆಯಾಗುತ್ತದೆ. ಮಾರನೇ ದಿನ ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಬಹುದು. ಇಷ್ಟು ಚಾಪ್ಟರ್ ಏನಿದು ಕೆಲಸವನ್ನು ಪ್ರೀತಿಸಿ ಅನ್ನೋ ಚಾಪ್ಟರ್. ಥ್ಯಾಂಕ್ ಯು.